ಕೋಪ ಮಾಡಿಕೊಂಡ್ರೆ ಪವರ್ಫುಲ್ ಅಥವಾ ವಾಯ್ಸ್ ರೇಸ್ ಮಾಡಿ ಮಾತಾಡಿದ್ರೆ ಸರಿ ಅಂತ ಅನ್ಕೊತಾರೆ, ಅಥವಾ ಇನ್ಸ್ಟೆಂಟಾಗಿ ರಿಯಾಕ್ಟ್ ಮಾಡಿದ್ರೆ ಅದು ನನ್ನ ಸ್ಟ್ರೆಂತ್ ಅಂತ ಅನ್ಕೊತಾರೆ. ಇದನ್ನೆಲ್ಲ ಅಂದ್ಕೊಳ್ಳೋದು ಫೂಲಿಶ್ನೆಸ್. ನಿಜ ಏನು ಅಂತಂದರೆ, ಕೋಪ ಅನ್ನೋದು ಒಂದು ಮಾಸ್ಕ್ ಥರ. ನಮ್ಮಲ್ಲಿರುವಂಥ ಫಿಯರ್, ಇನ್ಸೆಕ್ಯೂರಿಟಿ ಅಥವಾ ಕಂಟ್ರೋಲ್ ಮಾಡದೇ ಇರೋವಂಥ ಕೆಲವು ವಿಷಯಗಳನ್ನೆಲ್ಲನೂ ಈ ಕೋಪ ಅನ್ನೋ ಒಂದು ಮಾಸ್ಕಲ್ಲಿ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಕೋಪ ಯಾರಿಗೆ ತಾನೇ ಬರಲ್ಲ, ಪ್ರತಿಯೊಬ್ಬರಿಗೂ ಬರುತ್ತೆ, ಅದು ಸಹಜವಾದ ಗುಣ. ಆದರೆ ಸ್ಟೇಯಿಂಗ್ ಕಾಮ್ ಕ್ಯಾನ್ ಟರ್ನ್ ಔಟ್ ಟು ಬಿ ಅ ಬಿಗ್ಗೆಸ್ಟ್ ಸ್ಟ್ರೆಂತ್. ಆದಷ್ಟು ಕೋಪ ಬಂದಾಗ ಯು ಟ್ರೈ ಟು ವಾಕ್ ಅವೇ, ಅಥವಾ ಅರ್ಥ ಮಾಡ್ಕೊಂಡು ಆಮೇಲೆ ಮಾತಾಡ್ತೀನಿ, ಅಥವಾ ಈ ಒಂದು ಸರಿಗೆ ಸೋಲು ಒಪ್ಕೊಂಡ್ರೆ ಏನಾಗುತ್ತೆ ಅನ್ನೋ ಒಂದು ಸಿಚುವೇಶನ್ಗೆ ಬಂದಾಗ ನೀವು ಈ ಕೋಪದಿಂದ ನಡೆಯುವಂಥ ಎಷ್ಟೋ ಸಿಚುವೇಶನ್ಸ್ನ ಅವಾಯ್ಡ್ ಮಾಡ್ಬೋದು. ಸೊ ಆ್ಯಂಗರ್ ಓನ್ಲಿ ರಿವೀಲ್ಸ್ ಯುವರ್ ವೀಕ್ನೆಸ್, ಬೇರೆ ಏನೂ ಅದು ಫಿಕ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ವಲ್ಪ ಬೇಗನೆ ಎದ್ದು ಖುಷಿಯಾಗೇ ಎದ್ದಿದ್ದೀನಿ. ಕಾರಣ ಮುಂದೆ ಕೇಳ್ತೀನಿ. ಇವತ್ತಿನ ಮೆನು ವೆರಿ ಸಿಂಪಲ್ ವೆಜಿಟೇಬಲ್ ಉಪ್ಮಾನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಕಾರ್ನ್ನ ಪ್ರಿಪೇರ್ ಮಾಡಿ, ನನಗೆ ಅಂತ ಬ್ರೇಕ್ಫಾಸ್ಟ್ಗೆ ಗಂಜಿನ ಕ್ಯಾರಿ ಮಾಡಿ, ಗ್ರೀನ್ ಟೀನ ಕೂಡ ಕ್ಯಾರಿ ಮಾಡ್ತಾಯಿದ್ದೀನಿ. ಮಾಡಿದ್ದನ್ನೆಲ್ಲ ಪ್ಯಾಕ್ ಮಾಡಿ ಬೇಗ ಬೇಗ ಸ್ಕೂಲ್ಗೆ ರೆಡಿ ಆಗುವಂಥದ್ದು. ಆ್ಯಂಡ್ ಫೈನಲಿ ಟುಡೇ ಇಸ್ ದ ಲಾಸ್ಟ್ ಡೇ ಆಫ್ ಅವರ್ ಸ್ಕೂಲ್. ಇನ್ನೇನು ನಾಳೆಯಿಂದ ವೆಕೇಷನ್ ಶುರು ಆಗುತ್ತೆ. ಈ ದಿನಕ್ಕೆ ಮಂಡೆಯಿಂದನೂ ಕಾಯ್ತಾ ಇದ್ವಿ ಪ್ರತಿಯೊಬ್ಬರೂ. ಆ್ಯಂಡ್ ಪ್ರತಿಯೊಬ್ಬ ಟೀಚರ್ ಮುಖದಲ್ಲೂ ಇವತ್ತು ಒಂಥರ ಖುಷಿ, ಒಂಥರ ಎಕ್ಸೈಟ್ಮೆಂಟ್. ಆ್ಯಂಡ್ ಕೆಲವೊಂದು ಕೆಲಸಗಳೆಲ್ಲ ಇರುತ್ತೆ, ಲ್ಯಾಪ್ಟಾಪ್ನ ಸಬ್ಮಿಟ್ ಮಾಡೋದಿರುತ್ತೆ, ಅಥವಾ ನಮಗೆ ಸ್ಕೂಲಲ್ಲಿ ಏನೇನು ಮೆಟೀರಿಯಲ್ಸ್ ಪ್ರೊವೈಡ್ ಮಾಡಿದರೆ ಎಲ್ಲದನ್ನು ಸಬ್ಮಿಟ್ ಮಾಡಿ ಮಕ್ಕಳಿಗೆಲ್ಲ ಬಾಯ್ ಹೇಳಿ ಎಲ್ಲರಿಗೂ ಹ್ಯಾಪಿ ವೆಕೇಷನ್ಸ್ ಅಂತ ಹೇಳಿ ವಾಪಸ್ ಮನೆಗೆ ಹೊರಟು ಬಂದಿದ್ದಾಯಿತು. ಮನೆಗೆ ಬಂದಿದ್ದ ತಕ್ಷಣ ಪ್ಯಾಕಿಂಗ್ ಶುರು ಮಾಡ್ಕೊತಾ ಇದ್ದೀನಿ. ವೆಕೇಷನ್ ಮೇಲಂತೂ ಹೋಗ್ತಿಲ್ಲ ನಾವು, ಒಂದು ಸ್ವಲ್ಪ ಕೆಲಸ ಆಯಿತು ಅಂತ ನಾವು ಕೇರಳ ಕಡೆಗೆ ಹೋಗ್ತಾಯಿದ್ವಿ. ಇದು ಆಲ್ಮೋಸ್ಟ್ 12 hours ಜರ್ನಿ ಆಗಿತ್ತು, ವೆರಿ ಲಾಂಗ್ ಜರ್ನಿ. ಮಧ್ಯದಲ್ಲಿ ಕಾಫಿ ಬ್ರೇಕ್, ಟೀ ಬ್ರೇಕ್ ಅಂತೆಲ್ಲ ನಿಲ್ಲಿಸಿ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ವಿ. ಆ್ಯಂಡ್ ಇವತ್ತು RCB ಮ್ಯಾಚ್ ಕೂಡ ಇತ್ತು. ಮ್ಯಾಚ್ ಮಿಸ್ ಮಾಡೋದಕ್ಕೆ ಸಾಧ್ಯ ಅಲ್ವಲ್ಲ. ಸೊ ಜರ್ನಿಯಲ್ಲೇ ಕಂಟಿನ್ಯೂ ಮಾಡ್ತಾ ಮ್ಯಾಚ್ನ ನೋಡಿ ಬಂಡೀಪುರ್ಗೆ ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ. ಜಿಂಕೆ, ಆನೆ ಅಂತ ಎಲ್ಲ ಪ್ರಾಣಿಗಳನ್ನ ನೋಡಿಕೊಂಡು ಊಟಿಗೆ ರೀಚ್ ಆದ್ವಿ. ಬ್ಯಾಂಗ್ಳೂರಲ್ಲಿ ಎಷ್ಟು ಬಿಸಿಲಿದೆಯೋ ಊಟಿಯಲ್ಲಿ ಅಷ್ಟು ಚಳಿ ಇದೆ. ಊಟಿ ವೆದರ್ನ ಎಂಜಾಯ್ ಮಾಡಿ ವಾಪಸ್ ನಾವು ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ವಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಟೇಕ್ ಕೇರ್ ಆ್ಯಂಡ್ ಬಾಯ್.